ಮಗ 1 ಲಕ್ಷ ದುಡ್ಡಿದ್ರೆ ಕೊಡೋ, ಮನೆ ಪರಿಸ್ಥಿತಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ನನ್ನ ಹತ್ರ ಎಲ್ಲಿ ಬರುತ್ತೆ ಮಗ ಅಷ್ಟೊಂದು ದುಡ್ಡು? ನಾನೇ ಮೊನ್ನೆ ಎಮರ್ಜೆನ್ಸಿ ಅಂತ ಹೋಗ್ಬಿಟ್ಟು 2 ಲಕ್ಷನ ಸಾಲ ತಗೊಂಡು ಇವಾಗ ಬಡ್ಡಿ ಕಟ್ತಾ ಕಣೋ. ಮಗ ತುಂಬಾ ಎಮರ್ಜೆನ್ಸಿ ಇರೋದಕ್ಕೆ ಕಣೋ ಕೇಳ್ತಾ ಇರೋದು. ಹೆಂಗೋ ನೀನು ಬಡ್ಡಿ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಲ್ಲ, ಅಲ್ಲಿ ಸಾಲ ಕೊಡ್ಸೋ, ನಾನೇ ತಿಂಗಳು ಬಡ್ಡಿ ಕಟ್ಕೊಂಡು ಹೋಗ್ತೀನಿ. ಸರಿ ಕಣೋ, ಆಯ್ತು. ಆ ಅಕ್ಕನ ಹತ್ರ ಇವಾಗ ಬಡ್ಡಿ ಕಾಸು ಕೊಡಕ್ಕೆ ಹೋಗ್ತಾ ಇದೀನಿ, ನಿನಗೂ ಕೊಡ್ತೀನಿ ಬಾ ಇವಾಗ. ಏನಪ್ಪ ತಿಂಗಳ ಮೇಲೆ 3 ದಿವಸ ಆಯ್ತು ಬಡ್ಡಿ ಕಟ್ಟಿಲ್ಲ, ಏನಿಲ್ಲ. ಹುಡುಗರು ಕಳಿಸ್ಬೇಕ ಮನೆದಕ್ಕೆ ಹೆಂಗೆ ತಗೊಳಕ ಬಡ್ಡಿ ದುಡ್ಡು ಈ ತಿಂಗಳದು? ನೀನು ಒಬ್ನೇ ಕಣಪ್ಪ ಕರೆಕ್ಟ್ ಟೈಮ್ಗೆ ಬಡ್ಡಿ ದುಡ್ಡು ತಂದ್ಕೊಡೋದು. ಅಕ್ಕ ಇವನೇ ಅಕ್ಕ ನನ್ನ ಫ್ರೆಂಡು, ಅವಾಗಲೇ ಫೋನ್ ಮಾಡಿದ್ನಲ್ಲ ಸಾಲ ಬೇಕು ಅಂತ. ತಗೊಳಪ್ಪ, ಇದ್ರಲ್ಲಿ 1 ಲಕ್ಷ ಐತೆ. ಟೈಮ್ ಬಡ್ಡಿ ಕರೆಕ್ಟಾಗಿ ಕಟ್ಕೊಂಡು ಹೋಗ್ಬೇಕು. ಅಕಸ್ಮಾತ್ ಏನಾರ ಬಡ್ಡಿ ಕಟ್ಟಿಲ್ಲ ಅಂದ್ರೆ ನಿನ್ನ ಫ್ರೆಂಡೇ ನಾನು ಕೇಳೋದು. ಮಗ ಏನು 2 ತಿಂಗಳಾದ್ರೂ ಬಡ್ಡಿ ಕಟ್ಟಿಲ್ವಂತಲ್ಲೋ? ಆ ಅಕ್ಕ ಫೋನ್ ಮಾಡಿದ್ರು ಕಣ. ಏನೋ ಕೊಡ್ಸಿರೋ 1 ಲಕ್ಷಕ್ಕೆ ಈ ತರ ಫೋನ್ ಮಾಡ್ತಾ ಇದ್ದೀಂತ್ಯಾ? ನಾನು ಕಟ್ಟಲ್ಲ, ಹೋಗೋ. ತಗೊಳಕ ನನ್ನ ಫ್ರೆಂಡ್ದು ಅಸಲು ಬಡ್ಡಿ 2 ಇದೆ ಇದರಲ್ಲಿ. ಯಾಕಪ್ಪ ನೀ ತಂದ್ಕೊಡ್ತಾ ಇದ್ದೀನಿ? ನಿನ್ನ ಫ್ರೆಂಡ್ ಎಲ್ಲಿ? ಅಕ್ಕ ನನ್ನ ಫ್ರೆಂಡ್ ದುಡ್ಡಿನ ವಿಚಾರದಲ್ಲಿ ಯಾಮಾರಿಸ್ಬಿಟ್ಟ ಕಣಕ್ಕ. ದುಡ್ಡಿನ ವಿಚಾರದಲ್ಲಿ ಮನುಷ್ಯರಿಗೆ ನಿಯತ್ ಕಮ್ಮಿ ಕಣಪ್ಪ. ದೇವರವ್ನೇ ನೋಡ್ಕತ್ತೆ, ನೀನು ಬೇಜಾರು ಮಾಡ್ಕೋಬೇಡ ಬಿಡಪ್ಪ. ನಿಜ ಕಣಕ್ಕ, ನೀವು ಹೇಳ್ತಾ ಇರೋದು. ದುಡ್ಡಿನ ವಿಚಾರದಲ್ಲಿ ಯಾರು ನ್ಯಾನು ನಂಬಿಟ್ರು ದುಡ್ಡಿಸ್ಕೊಡ್ಬಾರ್ದು, ಎಲ್ಲ ಮೋಸ ಮಾಡೋಕ್ಕೆ ಕಾಯ್ತಾ ಇರ್ತಾರೆ.